ಮಸೂದೆಗಳ ಅಗ್ನಿ ಪರೀಕ್ಷೆ ಗೆಲ್ಲುತ್ತಾ ಮೋದಿ ಸರ್ಕಾರ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂತದ್ದು. ಮಹಿಳೆಯರಿಗೆ ಶೇಕಡಾ 33ರಷ್ಟು ಮೀಸಲಾತಿ ಮಸೂದೆ, 3 ಮಸೂದೆಗಳ ಅಗ್ನಿ ಪರೀಕ್ಷೆ ಗೆಲ್ಲುತ್ತಾ. ಹಾಗಾದ್ರೆ ಮಹಿಳೆಯರಿಗೆ ಶೇಕಡಾ 33ರಷ್ಟು ಮೀಸಲಾತಿ ಮಸೂದೆ, ಲೋಕಸಭೆ ಮತ್ತು ವಿಧಾನಸಭೆ ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆ, ಇನ್ನು 3 ಮಹತ್ವದ ಮಸೂದೆಗಳ ಭವಿಷ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸಂಜೆ 6 ಗಂಟೆ ನಂತರ ಲೋಕಸಭೆಯಲ್ಲಿ ಮತದಾನ. ಮಹಿಳಾ ಮೀಸಲಾತಿ ಡಿಲಿಮಿಟೇಷನ್ ಉತ್ತರಿಸಲಿರೋ ಅಮಿತ್ ಶಾ. ಈಗಾಗಲೇ ಸಂಜೆ 6 ಗಂಟೆಗೆ ಲೋಕಸಭೆಯಲ್ಲಿ ಉತ್ತರಿಸಲಿರೋ ಗೃಹ ಸಚಿವರು 3 ಪ್ರಮುಖ ಮಸೂದೆಗಳನ್ನ ಕೇಂದ್ರ ಸರ್ಕಾರ ಮಂಡನೆ ಮಾಡಿದ್ದಾರೆ. ಇನ್ನು 3 ಮಸೂದೆಗಳ ಅಗ್ನಿ ಪರೀಕ್ಷೆ ಗೆಲ್ಲುತ್ತಾ ಹಾಗಾದ್ರೆ ಮೋದಿ ಸರ್ಕಾರ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂತದ್ದು. ಮಹಿಳಾ ಮೀಸಲಾತಿ ಮಸೂದೆ, ಕ್ಷೇತ್ರ ಮರು ವಿಂಗಡಣೆ ಮಸೂದೆ ಹಾಗೆ ಕೇಂದ್ರಾಡಳಿತ ಪ್ರದೇಶ ಕಾನೂನುಗಳ ತಿದ್ದುಪಡಿ, ಈ 3 ಮಸೂದೆಗಳು ಇವತ್ತು ಇನ್ನೇನು 6 ಗಂಟೆಗೆ ಮತದಾನ ಆಗುತ್ತೆ. ಮಸೂದೆ ಗೆಲ್ಲುತ್ತಾ ಅನ್ನೋದು ಈಗ ಪ್ರಶ್ನೆ ಮೂಡಿರುವಂತದ್ದು. ಮಹಿಳೆಯರಿಗೆ ಶೇಕಡಾ 33ರಷ್ಟು ಮೀಸಲಾತಿಯನ್ನ ನೀಡಬೇಕಾಗುತ್ತೆ. ಇನ್ನು ಪ್ರಸ್ತುತ ಲೋಕಸಭೆಯಲ್ಲಿ ಒಟ್ಟು ಸದಸ್ಯ ಸಂಖ್ಯಾ ಬಲ 540 ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಡಿಜಿಟಲ್ ಎಡಿಟರ್ ದಿಲೀಪ್ ಅವರು ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಇಲ್ಲಿ ನೋಡ್ತಾ ಇರಬಹುದು 3 ಮಸೂದೆಗಳ ಅಗ್ನಿ ಪರೀಕ್ಷೆ ಎದ್ದಿರುವಂತದ್ದು. ಒಂದ್ ರೀತಿಯಾಗಿ ಮೋದಿ ಸರ್ಕಾರ ಗೆಲ್ಲುತ್ತಾ ಹಾಗಾದ್ರೆ ಅನ್ನೋದು ಈಗ ಪ್ರಶ್ನೆ ಎದ್ದಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಇವತ್ತು ಸಂಜೆ 6 ಗಂಟೆಗೆ ಅಂದರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಲೋಕಸಭೆಯಲ್ಲಿ ಒಂದು ಮಹತ್ವದ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಏನೊಂದು ಮಹಿಳಾ ಮೀಸಲಾತಿ ಮಸೂದೆ ಏನಿದೆ, ಮಹಿಳಾ ಮೀಸಲಾತಿ ಜಾರಿ ಆಗಬೇಕು ಅಂದರೆ ಕ್ಷೇತ್ರ ಪುನರ್ವಿಂಗಡಣೆಯ ಒಂದು ಕಾನೂನು ಏನಿದೆ, ಕಾಯ್ದೆ, ಅದು ಕೂಡ ಜಾರಿಯಾಗಬೇಕಾಗುತ್ತೆ. ಜೊತೆಯಲ್ಲೇ ಒಟ್ಟು 3 ಮಹತ್ವದ ಮಸೂದೆಗಳೇನಿದೆ, ಆ ಮಹತ್ವದ ಮಸೂದೆಗಳಿಗೆ ಲೋಕಸಭೆ ಇವತ್ತು ಅಂಗೀಕಾರ ಕೊಡುತ್ತಾ ಅನ್ನೋದು ಈಗ ಸದ್ಯದ ಪ್ರಶ್ನೆ. ಒಂದು ವೇಳೆ ಇವತ್ತೇನಾದರೂ ಲೋಕಸಭೆಯಲ್ಲಿ ಅಂಗೀಕಾರ ಸಿಕ್ಕಿದ್ರೆ ನಾಳೆ ಅದು ರಾಜ್ಯಸಭೆಯಲ್ಲಿ ಮಂಡನೆಯಾಗಿ ರಾಜ್ಯಸಭೆಯಲ್ಲೂ ಕೂಡ ಅಂಗೀಕಾರಕ್ಕೆ ಹೋಗ್ಬೋದಾಗುತ್ತೆ. ಆದರೆ ಈ ಒಂದು ಮಸೂದೆ ಕುರಿತಾಗಿ ಭಾಷಣ ಮಾಡಿದ ರಾಹುಲ್ ಗಾಂಧಿ ಅವರು ಯಾವುದೇ ಕಾರಣಕ್ಕೂ ಈ ಮಸೂದೆಯನ್ನು ಅಂಗೀಕಾರ ಆಗೋದಕ್ಕೆ ನಮ್ಮ ಪ್ರತಿಪಕ್ಷಗಳ ಒಕ್ಕೂಟ ಬಿಡೋದಿಲ್ಲ ಅಂತೇಳ್ಬಿಟ್ಟು ಸ್ಪಷ್ಟವಾದಂಥ ಉತ್ತರ ಹೇಳಿದ್ದಾರೆ. ಹಾಗೆ ನೋಡಿದ್ರೆ ಈ ಮಸೂದೆಯನ್ನು ಮಂಡನೆ ಮಾಡೋದಕ್ಕೂ ಕೂಡ ಅದಕ್ಕೆ ಸ್ವಲ್ಪ ಮಟ್ಟಿನ ಬಹುಮತ ಸಿಕ್ಕಿತ್ತು. ಆದರೆ 2/3 ಬಹುಮತ ಮಸೂದೆ ಮಂಡನೆ ಮಾಡೋದಕ್ಕೂ ಕೂಡ ಸಿಕ್ಕಿರಲಿಲ್ಲ. ಜೊತೆಗೆ ಮೋದಿ ಸರ್ಕಾರಕ್ಕೆ ಬಹುಮತ ಇಲ್ಲದಲೇ ಇದ್ದರು, ಅಂದರೆ 2/3 ಬಹುಮತ ಇಲ್ಲದೇ ಇದ್ದರೂ ಕೂಡ ಈ ಮಸೂದೆಯನ್ನು ಮಂಡನೆ ಮಾಡೋದ್ರಿಂದ ಮೋದಿ ಸರ್ಕಾರಕ್ಕೆ ಇದೊಂದು ರೀತಿ ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು. ಆದರೆ ಇದು ರಾಜಕೀಯ ಗೆಲುವಲ್ಲ, ಇದು ಮಹಿಳೆಯರಿಗಾಗಿ ನಾವು ಮಾಡಬೇಕಾಗಿರುವಂಥ ಒಂದು ಮಹತ್ವದ ನಿರ್ಧಾರ ಅಂತ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. ಹಾಗಾಗಿ ಇವತ್ತು ಸಂಜೆ 6 ಗಂಟೆಗೆ ಈ ಇಡೀ ಒಂದು ಲೋಕಸಭೆ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದು ಇಡೀ ರಾಷ್ಟ್ರದ ಗಮನ ಸೆಳೆದಿದೆ. ಅಂಕಿತಾ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.